ಜುಲೈ 19ರಂದು ನಡೆದ ಲೋಕಾಯುಕ್ತ ದಾಳಿಯಲ್ಲಿ ಕೋಟಿ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಪ್ರತಿಯೊಬ್ಬರ ಬಳಿಯೂ ಕೋಟಿ ಅಕ್ರಮ ಆಸ್ತಿ, ಕೆಜಿಗಟ್ಟಲೆ ಚಿನ್ನ, ಬೆಳ್ಳಿ, ಎಕರೆಗಟ್ಟಲೆ ಭೂಮಿ, ದುಬಾರಿ ಮೊತ್ತದ ವಾಹನ, ವಸ್ತುಗಳು ಪತ್ತೆಯಾಗಿವೆ. ಹಾಗಾದ್ರೆ ಲೋಕ ದಾಳಿ ವೇಳೆ ಯಾರೆಲ್ಲ ಭ್ರಷ್ಟರು ಸಿಕ್ಕಾಕೊಂಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮೊದಲಿಗೆ ಚೇತನ್ ಕುಮಾರ್, ಸಬ್ ಹೆಡ್, ಜಿಲ್ಲಾ ಕಾರ್ಮಿಕ ಅಧಿಕಾರಿ, ಮೈಸೂರು ವಿಭಾಗ. ಇವರ ಅಕ್ರಮ ಆಸ್ತಿ ಮೌಲ್ಯ 5.38 ಕೋಟಿ ರೂಪಾಯಿ. 7 ಸ್ಥಳಗಳಲ್ಲಿ ಲೋಕಾಯುಕ್ತ ದಾಳಿಯನ್ನ ನಡೆಸಿತು. 7.69 ಎಕರೆ ಕೃಷಿ ಭೂಮಿ ಜಮೀನು, 1 ವಾಣಿಜ್ಯ ಸಂಕೀರ್ಣ, 2 ನಿವೇಶನ, ಮನೆ ಸೇರಿ ಒಟ್ಟು 4.36 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ, 58 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿದೆ. 14.71 ಲಕ್ಷ ರೂಪಾಯಿ ಬೆಲೆಯ ಚಿನ್ನ, 30 ಲಕ್ಷ ರೂಪಾಯಿ ಮೌಲ್ಯದ ವಾಹನ ಪತ್ತೆಯಾಗಿದೆ. 1.2 ಕೋಟಿ ರೂಪಾಯಿ ಮೌಲ್ಯದ ಚರಾಸ್ತಿ, ಒಟ್ಟು 5.38 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿ ಈ ದಾಳಿ ವೇಳೆ ಪತ್ತೆಯಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.